ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮೊಂದು ಹೊಸ ವಿಡಿಯೋಗೆ ಸ್ವಾಗತ. ಈಗಾಗಲೇ ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ಗೆ ಸಂಬಂಧಪಟ್ಟಂತೆ MCQ ಕ್ವಶನ್ನ ಡಿಸ್ಕಸ್ ಮಾಡ್ತಿರ್ತೀವಿ. ಅದರ ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸೊ ಸರಿಯಾದ ಉತ್ತರ ಮೊಹಮ್ಮದ್ ಯೂನಸ್. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನಾಗಿ ಮೊಹಮ್ಮದ್ ಯೂನಸ್ ಅವರನ್ನು ಇತ್ತೀಚೆಗೆ ನೇಮಕ ಮಾಡಲಾಗಿದೆ. ಇಲ್ಲಿ ಮುಖ್ಯಸ್ಥರಂದ್ರೂ ಒಂದೇ, ಹಾಗೆ ಪ್ರಧಾನಿ ಅಂದ್ರೂ ಒಂದೇ. ಬಾಂಗ್ಲಾದ ಅಧ್ಯಕ್ಷರಾದ ಮೊಹಮ್ಮದ್ ಶಹಬುದ್ದೀನ್ ಅವರಿಂದ ಇತ್ತೀಚೆಗೆ ಇವರು ಪ್ರಮಾಣ ಸ್ವೀಕಾರ ಮಾಡಿದರು. ಈ ಒಂದು ಮಧ್ಯಂತರ ಸರ್ಕಾರ ರಚನೆ ಆಗಕ್ಕೆ ಮೂಲ ಕಾರಣ ಏನಂದ್ರೆ, ಬಾಂಗ್ಲಾದೇಶದಲ್ಲಿ ಮೀಸಲಾತಿ ನೀತಿ ವಿರೋಧಿಸಿ ದೇಶಾದ್ಯಂತ ನಡೆದ ಒಂದು ಹಿಂಸಾಚಾರದ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಏನ್ ಮಾಡ್ತಾರ, ತಮ್ಮ ಒಂದು ದೇಶನ ತೊರೆದು ಬಿಡ್ತಾರ, ರಾಜೀನಾಮೆ ನೀಡ್ತಾರ. ಆ ಒಂದು ಕಾರಣಕ್ಕೆ ಏನೈತಿ ಈ ಮಧ್ಯಂತರ ಸರ್ಕಾರ ರಚನೆ ಮಾಡಬೇಕಾಗುತ್ತ. ಮೊಹಮ್ಮದ್ ಯೂನಸ್ ಅವರು ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಅವರು ಪಡೆದಿದ್ರು. ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಹಾಗೆ ಬಾಂಗ್ಲಾದೇಶದ ನಾಣ್ಯ ಬಂದ್ಬಿಟ್ಟು ಢಾಕಾ ಅಂತ ಹೇಳಿ, ಇದು ರಾಜಧಾನಿ, ಇದು ಅಲ್ಲಿಯ ನಾಣ್ಯ. ಸೊ ನೆಕ್ಸ್ಟ್ ಕ್ವಶನ್, ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ? ಸೊ ಸರಿಯಾದ ಉತ್ತರ ವಿಕ್ರಮ್ ಮಿಸ್ರಿ. ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ವಿಕ್ರಮ್ ಮಿಸ್ರಿ ಅವರು ನೇಮಕ. ಇವರು ವಿನಯ್ ಮೋಹನ್ ಕ್ವಾತ್ರಾರ್ ಅವರು ತೆರವಾದ ಒಂದು ಜಾಗಕ್ಕೆ ಇವರನ್ನು ಇತ್ತೀಚೆಗೆ ನೇಮಕ ಮಾಡಲಾಗೈತಿ. ಇತ್ತೀಚೆಗೆ ನಿಧನರಾದ ಬುದ್ಧದೇವ ಭಟ್ಟಾಚಾರ್ಯ ಯಾವ ರಾಜ್ಯದ ಮುಖ್ಯಮಂತ್ರಿ? ಸೊ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಬುದ್ಧದೇವ ಭಟ್ಟಾಚಾರ್ಯ ಅವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಅವರು. ಇವರು 2000ರಿಂದ 2011ರವರೆಗೆ ಪಶ್ಚಿಮ ಬಂಗಾಳದ 7ನೇ ಮುಖ್ಯಮಂತ್ರಿಯಾಗಿ ಇವರು ಕಾರ್ಯನಿರ್ವಹಿಸಿದ್ದರು. ಮುಂದಿನ ಪ್ರಶ್ನೆ, ದೇಶದ 2ನೇ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ಯಾರು? ಸೊ ಸರಿಯಾದ ಉತ್ತರ ಮಾನ್ವಿ ಮಧು ಕಶ್ಯಪ್. ಮಾನ್ವಿ ಮಧು ಕಶ್ಯಪ್ ದೇಶದ 2ನೇ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್. ಇವರು ಮೂಲತಃ ಬಿಹಾರ ರಾಜ್ಯದವರು. ಇವರು ದೇಶದ 2ನೇ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್, ಹಾಗೆ ಬಿಹಾರ ರಾಜ್ಯದ ಮೊದಲ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್. ಹಾಗೆ ಒಂದು ದೇಶದ ಮೊದಲ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ನೋಡುವುದಾದರೆ ಅವರ ಹೆಸರು ಪ್ರೀತಿಕಾ ಯಾಸಿನಿ. ಇವರು ಮೂಲತಃ ತಮಿಳುನಾಡಿನವರು. 2023-24ನೇ ಸಾಲಿನ ನೀತಿ ಆಯೋಗ ಬಿಡುಗಡೆ ಮಾಡಿರುವ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕದಲ್ಲಿ ಕರ್ನಾಟಕದ ಸ್ಥಾನವೆಷ್ಟು? ಸೊ ಸರಿಯಾದ ಉತ್ತರ 5ನೇ ಸ್ಥಾನ. 2023-24ರ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕವನ್ನು ಇತ್ತೀಚೆಗೆ ನೀತಿ ಆಯೋಗ ಬಿಡುಗಡೆ ಮಾಡಿತ್ತು. ಈ ಒಂದು ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನ ಉತ್ತರಾಖಂಡ ಹಾಗೂ ಕೇರಳ ರಾಜ್ಯಗಳು. ಕರ್ನಾಟಕದ ಸ್ಥಾನ ಬಂದ್ಬಿಟ್ಟು 5ನೇ ಸ್ಥಾನ. ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನ ಉತ್ತರಾಖಂಡ ಹಾಗೂ ಕೇರಳ ರಾಜ್ಯ, 2ನೇ ಸ್ಥಾನ ತಮಿಳುನಾಡು, 3ನೇ ಸ್ಥಾನ ಗೋವಾ ಮತ್ತು ಹಿಮಾಚಲ ಪ್ರದೇಶ, 4ನೇ ಸ್ಥಾನ ಪಂಜಾಬ್ ಮತ್ತು ಸಿಕ್ಕಿಂ, ಹಾಗೆ 5ನೇ ಸ್ಥಾನ ಕರ್ನಾಟಕ. ಕರ್ನಾಟಕ ಒಟ್ಟು 75 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕದಲ್ಲಿ ಚಂಡೀಗಢ ಮೊದಲನೇ ಸ್ಥಾನದಲ್ಲಿದೆ. ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಬೇರಿ ಅವರು. ಹಾಗೆ ಈ ಒಂದು ನೀತಿ ಆಯೋಗದ ಸಿಇಒ ಯಾರು ಬಂದ್ಬಿಟ್ಟಂದ್ರ BVR ಸುಬ್ರಹ್ಮಣ್ಯಂ. ಇವರು ಪ್ರಸ್ತುತ ಸಿಇಒ ಆಗಿರ್ತಾರ. ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಲಿಥಿಯಂ ನಿಕ್ಷೇಪವನ್ನು ಪತ್ತೆ ಹಚ್ಚಲಾಗಿದೆ? ಸೊ ಸರಿಯಾದ ಉತ್ತರ ಮಂಡ್ಯ. ಇತ್ತೀಚೆಗೆ ಲಿಥಿಯಂನ ನಿಕ್ಷೇಪವನ್ನು ಮಂಡ್ಯ ಜಿಲ್ಲೆಯಲ್ಲಿ ಒಂದು GSI ಏನೈತಿ ಪತ್ತೆ ಮಾಡಲಾಗಿತ್ತು. ಒಟ್ಟು 1600 ಟನ್ ಲಿಥಿಯಂ ಅನ್ನು ಈ ಒಂದು GSI ಇಲ್ಲಿ ಪ್ರಾಥಮಿಕ ಸಮೀಕ್ಷೆಯಲ್ಲಿ ಪತ್ತೆ ಹಚ್ಚಲಾಗೈತಿ. ದೇಶದ ಮೊದಲ ಮತ್ತು ಒಂದು ದೊಡ್ಡ ಲಿಥಿಯಂ ನಿಕ್ಷೇಪ ಅಂದ್ರೆ ಅದು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಸಲಾಲಾ ಅಹಮದ್ ಪ್ರದೇಶದಲ್ಲಿ ಒಟ್ಟು
5.9 ಮಿಲಿಯನ್ ಟನ್ಗಳಷ್ಟು ಲಿಥಿಯಂ ನಿಕ್ಷೇಪವನ್ನು ಪತ್ತೆ ಮಾಡಲಾಗಿತ್ತು. ಇದು ದೇಶದ ಮೊದಲ ಬಾರಿಗೆ ದೊರೆತ ಲಿಥಿಯಂ ನಿಕ್ಷೇಪ ಆಗಿತ್ತು. ಹಾಗೆ ಈ ಒಂದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಇದರ ಒಂದು ಫೀಡ್ಬ್ಯಾಕ್ ಬೇಕಾಗಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗುತ್ತೆ. ಈ ಒಂದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗ್ಬೋದು. ಅದರ ಒಂದು ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.